ಕರ್ನಾಟಕ ಕನ್ನಡ ರಾಜ್ಯವಾಗುತ್ತೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಕನ್ನಡದ ಅಭಿಮಾನಿಗಳಿದ್ದೀರಿ, ಕನ್ನಡ ಸಂಘಟನೆಯಲ್ಲಿ ಓಡಾಡಿದವರಿದ್ದೀರಿ. ನಮ್ಮ ಕರ್ನಾಟಕ ಈ ನಾಟಕದ ಹೆಸರು ಬೇಡವೇ ಬೇಡ ನಮಗೆ. ನಮ್ಮ ಪೂರ್ಣವಾದಂತ ಹೆಸರನ್ನು ಇಡೋಣ, ಅದೊಂದು ಶಕ್ತಿ ಆಗಲಿ ನಮಗೆ. ಏನ್ ಹೆಸರು? ಕನ್ನಡ ರಾಜ್ಯದ ಹೆಸರನ್ನು ಇಡೋಣ. ಯಾಕೆ? ತಮಿಳುನಾಡಿಗೆ ತಮಿಳು ಅನ್ನೋ ಪದ ಇದೆ, ಆಂಧ್ರದಲ್ಲಿ ತೆಲುಗು ಅನ್ನೋ ಸೇರ್ಕೊಂಡೇ ಇದೆ, ತೆಲಂಗಾಣ ತೆಲುಗು. ನಮ್ಮ ಕರ್ನಾಟಕ ಇದು ಕರ್ನಾಟಕದಲ್ಲಿ ಕನ್ನಡ ಅನ್ನೋ ಪದನೇ ಇಲ್ಲ. ಆ ಕನ್ನಡ ಅನ್ನೋ ಪದ ಬಂದಾಗ ಏನಾಗ್ತದೆ, ನಮ್ಮ ಕನ್ನಡ ಮಾತನಾಡುವವರೆಲ್ಲರೂ ಕೂಡ ನಾವೀ ರಾಜ್ಯದವರು ಗುರುತು ಹೆಗ್ಗುರುತಾಗ್ತದೆ. ಆ ಕನ್ನಡ ನಾಡಿನ ವೈಭವವನ್ನ ಮರುಕಳಿಸ್ಲಿಕ್ಕೆ ಒಂದು ಪ್ರಧಾನವಾದಂತ ಒಂದು ಅಸ್ತ್ರವಾಗ್ತದೆ. ನಮ್ಮ ಹೆಸರಲ್ಲೇ ಇದೆ. ಇವತ್ತು ನಾನು ಹಿಂದೂ ಹೆಸರು ನಾನು ಇಟ್ಕೊಂಡ ಅಂತ ತಕ್ಷಣ ನನ್ನನ್ನು ಏನಂತ ಗುರುತಿಸ್ತಾರೆ? ನಾನು ರಾಮ ಅಂತ ಇಟ್ಕೊಂಡೆ ಅಂದ ತಕ್ಷಣ ನಾನು ಏನಂತಾರೆ? ನಾನು ಹಿಂದೂ. ನಾನೊಬ್ಬ ಯಾವುದೋ ಬೇರೆ ಹೆಸರು ಇಟ್ಕೊಂಡ್ರೆ ನನ್ನೇನಂತಾರೆ? ನಾನು ಹಿಂದೂ ಆಗಿದ್ದು ಬೇರೆ ಹೆಸರಲ್ಲಿ ಬೇರೆ ಧರ್ಮ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಜವಾದ ಹೆಸರು ಏನಾಗಬೇಕು? ಕನ್ನಡ ರಾಜ್ಯವಾಗಬೇಕು. ಕನ್ನಡ ರಾಜ್ಯ ಎಲ್ಲಿವರೆಗೂ ನಾವು ತರ್ತೀವೋ, ಎಲ್ಲಿವರೆಗೂ ತರಕ್ಕಾಗಲ್ವೋ ಅಲ್ಲಿವರೆಗೂ ಬೇರೆಯವರೇ ಬಂದು ನಮ್ಮನ್ನು ಆಳ್ತಾನೆ ಇರ್ತಾರೆ. ಇದು ಕನ್ನಡ ರಾಜ್ಯ. ಇದು ಕನ್ನಡಕ್ಕೆ ಮಹತ್ವವನ್ನು ಕೊಡಬೇಕು. ಕನ್ನಡದಲ್ಲೇ ನಾವು ಹುಟ್ಟಿದ್ರೆ ಕನ್ನಡದಲ್ಲೇ ಸಾಯಬೇಕು. ನಾವು ಬೇರೆ ಭಾಷೆ ಅವಶ್ಯಕತೆ ಇದೆ, ಬೆಳೆಸ್ಕೊಳ್ಳೋಣ. ಆದ್ರೆ ನಮ್ಮ ಮೂಲಭೂತವಾದಂತ ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ಇವತ್ತು ನಾವು ಶಿವಪುರದಲ್ಲಿ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ವಿಚಾರ ಇವತ್ತು ಮಾತಾಡ್ತಾ ಇದ್ದೀವಿ. ಶಿವಪುರದಲ್ಲಿ ಏನು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ನಮ್ಮ ಹಿಂದೂ ಸಂಘಟನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ತಲುಪಿದೆ ಅಂತ ಹೇಳಿ ಕೂಡ ನಾನು ಭಾವಿಸ್ತಾ ನಾನು